ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಈ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆದು ಸಾಕಷ್ಟು ನೀವು ವಿಡಿಯೋನ ನೋಡಿರ್ತೀರ. 3 ತಿಂಗಳ ಹಣ ಒಟ್ಟಿಗೆ ಜಮೆ ಮಾಡ್ತಾ ಇದ್ದಾರೆ 6,000 ಅಂತ. ಖಂಡಿತವಾಗ್ಲೂ ಇದು ನಿಜ ಅಲ್ಲ. ಕೇವಲ ಒಂದು ಕಂತಿನ ಹಣ ಅಷ್ಟೇ ಬಿಡುಗಡೆ ಮಾಡಿರೋದು. ಅದು ಕೂಡ 23ನೇ ಕಂತಿನ ಹಣ, ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿರೋದು. ಅದು ಕೂಡ ಇನ್ನು ಕೇವಲ ಒಂದು 70% ಮಹಿಳೆಯರಿಗೆ ಬಂದಿದೆ ಅಷ್ಟೇ. ಇನ್ನು 30% ಮಹಿಳೆಯರಿಗೆ ಬಂದಿಲ್ಲ. ಸಾಕಷ್ಟು ಜನ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ, ಹಾಗೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಸೊ ಒಂದು 70% ಅಷ್ಟೇ ಬಂದಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಹಾಗೆ 80% ಬಂದಿದೆ. ಇನ್ನು 20% ಈ ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಈಗ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೆ ಏನಾರ ಹಣ ಬಂದಿದೆ ನಿನ್ನೆ ಇವತ್ತು ಅಂತೆಲ್ಲ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹಣ ಬಂದಿದೆ ಅಂತ. ಕೇವಲ 23ನೇ ಕಂತಿನ ಹಣ ಮಾತ್ರ ಜಮೆ ಮಾಡಿರೋದು 2,000 ರೂಪಾಯಿ. ಇನ್ನು 2 ಕಂತಿನ ಹಣ ಬಾಕಿ ಇದೆ. ಇದು ಸೆಪ್ಟೆಂಬರ್ದು, ಅಕ್ಟೋಬರ್ ಹಾಗೆ ನವಂಬರ್ ತಿಂಗಳದ್ದು ಬಾಕಿ ಇರೋದು. ಬಟ್ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಈ ಡಿಸೆಂಬರಲ್ಲೇ ಕ್ಲಿಯರ್ ಮಾಡ್ತೀವಿ. ಪೆಂಡಿಂಗ್ ಹಣ ಏನೇ ಇದ್ದರೂ ನೆಕ್ಸ್ಟ್ ಇಯರಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಾಕೊತ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಿಜವಾಗ್ಲೂ ಡೌಟ್, ಯಾಕಂದರೆ ಇವಾಗ 23ನೇ ಕಂತಿನ ಹಣನೇ ಇನ್ನೂ ಎಲ್ಲರಿಗೂ ಕೂಡ ಜಮೆ ಆಗಿಲ್ಲ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಅಂತ. ಅಕಸ್ಮಾತ್ ಏನಾದ್ರು ಜಮೆ ಮಾಡಿದ್ರು ಇನ್ನೊಂದು ತಿಂಗಳದ್ದು ಮಾಡ್ಬೋದು. ಮಾಡಿದ್ರೆ 2 ತಿಂಗಳದಂತೂ ಮಾಡೋದು ಡೌಟ್, ಯಾಕಂದರೆ ಇನ್ನು 2 ತಿಂಗಳದ್ದು ಪೆಂಡಿಂಗ್ ಇದೆ. ಸೆಪ್ಟೆಂಬರ್ದು ಹಾಕಿದ್ದಾರೆ. ಇನ್ನು ಅಕ್ಟೋಬರ್ ನವಂಬರ್ ತಿಂಗಳದ್ದು ಹಾಕಿದ್ರೆ ಅಕ್ಟೋಬರ್ ತಿಂಗಳದ್ದು ಹಾಕ್ಬೋದು ಅಷ್ಟೇ. ನವಂಬರ್ದು ಇನ್ನು ನೆಕ್ಸ್ಟ್ ಜನವರಿಗೆ ಪೋಸ್ಟ್ಪೋನ್ ಆಗುತ್ತೆ ಅನಿಸುತ್ತೆ. ಒಟ್ಟಿನಲ್ಲಿ 6,000 ರೂಪಾಯಿ ಖಂಡಿತ ಜಮೆ ಆಗಿರೋದು ಬರೀ 2,000 ರೂಪಾಯಿ. ಅದರಲ್ಲಿ 22ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಆಗಿದೆ. ಅಂದರೆ 22ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ರು, ಹಾಕಿರಲಿಲ್ಲ, ಅವರ ಟೆಕ್ನಿಕಲ್ ಇಶ್ಯೂ ಅಂದ್ಬಿಟ್ಟು. ಸೊ ಹಾಗಾಗಿ ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ 22, 23 ಹಣ ಒಟ್ಟಿಗೆ 4,000 ರೂಪಾಯಿ ಬಂದಿದೆ. ಸೊ ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿತ್ತು ಅವರಿಗೆ 23ನೇ ಕಂತಿನ ಹಣ ಮಾತ್ರ ಜಮೆ ಆಗಿರೋವಂಥದ್ದು. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹಣ ಜಮೆ ಆಗಿದೆ ಇಲ್ಲ ಅಂತ. ನೆಕ್ಸ್ಟ್ ಯಾವಾಗ ಹಣ ಜಮೆ ಮಾಡ್ತಾರೆ, ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನಿಮಗೆ ಗೃಹಲಕ್ಷ್ಮಿ ಸಂಘಕ್ಕೆ, ಗೃಹಲಕ್ಷ್ಮಿ ಬ್ಯಾಂಕ್ ನೀವು ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಸೇರಬಹುದು. ಸ್ಟಾರ್ಟಿಂಗ್ 1,000 ರೂಪಾಯಿ ಕೊಟ್ಟು ನೀವು ಶೇರ್ ಹೋಲ್ಡರ್ ಆಗಬೇಕು. ಆಮೇಲೆ ನೀವು ಪ್ರತಿ ತಿಂಗಳು 200 ರೂಪಾಯಿಂದ ನೀವು ಹಣ ಕಟ್ಕೊಂಡು ಹೋಗ್ಬೋದು. ಸತತವಾಗಿ 6 ಮಂತ್ಸ್ ಕಟ್ಟಾದಮೇಲೆ ನಿಮಗೆ ಏನಾದರೂ ನಿಮಗೆ ಸಾಲ ಸೌಲಭ್ಯ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಹಣನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ತೊಗೋಬೋದು. ಅಕಸ್ಮಾತ್ ನೀವು ಯಾರ ಬ್ಯಾಂಕ್ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.